ಹೌದು. ಈ ಕುರಿತು ತಾವೇನ್ ಹೇಳ್ತೀರಾ? ನಿಮ್ಗೆಲ್ಲ ಹೇಗೆ ಲಾಭ ಆಗುತ್ತೆ? ಏನು? ಎಲ್ಲ ಎಲ್ಲ ಸರ್ಕಾರ ಏನು ತೀರ್ಮಾನ ತಗೋತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ಲೇಬೇಕು. ಜನಗಳ ಹತ್ರ ಒಂದೆರಡು ದಿವಸ ಜನ ಸ್ವಲ್ಪ ಅನ್ಕೋತಾರೆ, ಅದನ್ನೆಲ್ಲ ನಾವು ಕೇಳಿಸ್ದಂಗೆ ಸುಮ್ಮನೆ ಇರೋದು ಒಳ್ಳೇದು. ಇಲ್ಲಿ ಎಲ್ಲರದ್ದು ವ್ಯವಹಾರ ಆಗಲೇಬೇಕಲ್ವಾ ಪ್ರತಿಯೊಬ್ಬರದ್ದು. ಇದು ನನ್ನ ಸಹನೆ. ಗ್ರಾಹಕರು ತಗೊಳಕ್ ಬಂದವ್ರಿಗೆ ಹಾಂ, ಸಡನ್ ಆಗಿ ನೀವು ಮತ್ತೆ ಹಾಲಿನ ದರ ಹೆಚ್ಚಳ ಆಗಿದೆ ಅಂದಾಗ ಅವರ ರಿಯಾಕ್ಷನ್ ಹೇಗಿರುತ್ತೆ? ಎಲ್ಲ ಸ್ವಲ್ಪ ಮಾಡೋದು ಬೇಕಿರಲಿಲ್ಲ, ಮಾಡೋದು ಬೇಕಾಗಿತ್ತು, ಹಂಗೆ ಹೀಗೆ ಅಂತ ಯೋಚನೆ ಮಾಡ್ತಾರೆ. ನಾವು ಒಂದು ಸಮಜಾಯಿಷಿ ಕೊಡ್ತೀವಿ. ಎಲ್ಲ ಇದಾದ ಮೇಲೆ ಅದು ಜಾಸ್ತಿ ಆಗಬೇಕಲ್ವಾ, ಹೀಗೆ ಅಂತ ಒಂದು ಸಮಜಾಯಿಷಿ ಮಾತಾಡಬೇಕು. ಯಾರದೇ ಬಂದ್ರೂ ಜನಗಳು ನಮಗೆ ಬೇಕು. ಜನಗಳಿಲ್ಲ ಅಂದರೆ ನಮ್ದೇನು ನಡೆಯಲ್ಲ. ಜನಗಳು ತಾಳು ತೊಗೊಂಡಿರ್ತಾರೆ ನಮ್ದಿಲ್ಲ. ಅವ್ರ ಹತ್ರ ಸಮಜಾಯಿಷಿ ಥರ ಉತ್ತರ ಕೊಟ್ಟರೆ ಅವ್ರಿಗೂ ಒಂಥರ ಇದಾಗುತ್ತೆ. ಪದೇ ಹಾಲಿನ ಬೆಲೆ ಏರಿಕೆ ಮಾಡೋದು ಎಲ್ಲ ಜನಸಾಮಾನ್ಯರ ಆರ್ಥಿಕ ಶೈಲಿಗೆ ಬಹಳನೇ ಹೊಡೆತ ಬೀಳುತ್ತೆ. ಇದೇನು ಪದೇ ಪದೇ ಹಾಲಿನ ಬೆಲೆ ಜಾಸ್ತಿ ಮಾಡಿ ಅದರ ಅನುಕೂಲನ ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಕೊಡ್ತಾ ಇದ್ದಾರೆ ಅದಕ್ಕೆ ಯಾವುದು ಪುರಾವೆ ಇಲ್ಲ, ದಾಖಲೆ ಇಲ್ಲ, ಯಾವುದೇ ಎವಿಡೆನ್ಸ್ ಇಲ್ಲ. ಈ ಥರ ಇದೆಲ್ಲ ಲೂಟಿ ಮಾಡೋಕೆ ಇನ್ನೊಂದು ಮಾರ್ಗ ಅಂತ ಕಾಣಿಸ್ತಾ ಇದೆ. ಪ್ರತಿಯೊಂದರ ಮೇಲೆ GSTಗಳು ಜಾಸ್ತಿ ಆಗಿದೆ, ಹಾಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ನಾವು ಹೇಗೆ ಜೀವನ ಮಾಡಬೇಕು? ಸ್ವಲ್ಪ ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು. ಇದು ತುಂಬಾ ಖಂಡನೀಯ. ನಾನು ಮಂಜುನಾಥ, ಚಾಮರಾಜಪೇಟೆಯಿಂದ. ಸಮಸ್ಯೆನೇ ಏನು ಅಂತ ಅಂದರೆ 5 ರೂಪಾಯಿ ಜಾಸ್ತಿ ಅಂದರೆ 2 ರೂಪಾಯಿ ಜಾಸ್ತಿ ಮಾಡಿದ್ರು ಕಷ್ಟನೇ ಜನಕ್ಕೆ ಅಲ್ವಾ. ಇವಾಗ ಅದೇ ಥರ ಸಂಪಾದನೆ ಇರೋರಿಗೆ ಪರವಾಗಿಲ್ಲ, ಸಂಪಾದನೆ ಇಲ್ಲದೆ ಇರೋರಿಗೆ ತುಂಬ ಕಷ್ಟ. ಮಕ್ಕಳುಗಳಿಗೆ ಒಂದು ಹಾಲು ಕೊಡೋಕ್ಕೂ ಕಷ್ಟ ಆಗುತ್ತೆ. 5 ರೂಪಾಯಿ ಅವ್ರು ಮಾಡ್ತಾ ಇರೋದು ಜಾಸ್ತಿನೇ. ಆದಷ್ಟು ಕಡಿಮೆ ಮಾಡಬೇಕು. ಅಕಸ್ಮಾತ್ ಈಗ 50 ml ಜಾಸ್ತಿ ಕೊಟ್ರೆ ಏನ್ ಮಾಡ್ತೀರಾ? 5 ರೂಪಾಯಿ ಜಾಸ್ತಿ ಏರಿಕೆ ಮಾಡಿ 50 ml ಜಾಸ್ತಿ ಅವ್ರು ಕೊಡೋದೇ ಬೇಡ, ಕಡಿಮೆನೇ ಮಾಡಲಿ. ಹಾಲು ಕೊಡೋದು ಜಾಸ್ತಿ ಬೇಡ, ರೇಟ್ ಜಾಸ್ತಿ ಮಾಡೋದು ಬೇಡ, ಏನಿದೆ ಅದೇ ಕೊಡಲಿ. ದಿನ ಹಾಲಿನ ಬೆಲೆ ಏನು ಮೂರ್ ತಿಂಗಳಿಗೂ ಜಾಸ್ತಿ ಆಗ್ತಾ ಇದೆ, ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ. ಏನು ಕರ್ನಾಟಕ ಗೌರ್ಮೆಂಟ್ ಅವ್ರು ಏನು ಇದು ಮಾಡಿಲ್ಲ, ಏನು ಅಂತ ಇದೆ ಉಪಯೋಗಕ್ಕೆ ಏನಿಲ್ಲ. ಇನ್ಮೇಲೆ ಮತ್ತೆ 5 ರೂಪಾಯಿ ಜಾಸ್ತಿ ಮಾಡೋಕೆ ತುಂಬಾ ಮೋಸ, ತುಂಬಾ ಅನ್ಯಾಯ. ಅದು ಯಾವ ಜನರು ಒಪ್ಪುವುದಿಲ್ಲ ಇಂಥ ಏರಿಕೆನ ಬೆಲೆ. ಖಂಡಿತ ಇದಿಲ್ಲ, ಕ್ವಾಲಿಟಿ ಇಲ್ಲೇ ಇಲ್ಲ. ಅಲ್ಲಮ್ಮ, ಈಗ ಅದಕ್ಕೆ ತಕ್ಕಂತೆ ಒಂದಷ್ಟು ಎಣ್ಣೆಗೆ ಜಾಸ್ತಿ ಹಾಲನ್ನ ನೀಡಿ ರೇಟ್ ಜಾಸ್ತಿ ಮಾಡೋದ್ರಿಂದ ಒಪ್ಕೊಂತೀರಾ ಹೇಗೆ? ಈ ಖಂಡಿತ ಒಪ್ಪಲ್ಲ. ಮೂರ್ ತಿಂಗಳಿಗೂ ಜಾಸ್ತಿ ಮಾಡಿದ್ರೆ ಹೇಗೆ ಒಪ್ಕೊಳ್ತೀವಿ? ಖಂಡಿತ ಒಪ್ಪಲ್ಲ. ತುಪ್ಪ ಅಂತೂ ಮುಂಚಿನ ತರ ವಾಸನೆನೇ ಇಲ್ಲ, ಇದು ಇಲ್ಲ. ನಂದಿನಿ ತುಪ್ಪ ನಂದಾನಂದ್ ಕಾಲದಲ್ಲಿ ಚೆನ್ನಾಗಿರ್ತಿತ್ತು, ಚೂರು ಕ್ವಾಲಿಟಿ ಇಲ್ಲ, ಇಲ್ಲಾಂದ್ರೆ ಒಟ್ಟು ನಿಮ್ಗೆ ಬೆಲೆ ತಕ್ಕ ಹಾಗೆ ನಿಮ್ಮ ಐಟಮ್ಸ್ ಸಿಗ್ತಾ ಇಲ್ಲ. ಮೋಸ್ಟ್ಲಿ ಲಾಸ್ಟ್ ಇಯರು ಜಾಸ್ತಿ ಮಾಡಿದ್ರು, ತಿರ್ಗಾ ಈ ವರ್ಷನೂ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದಾರೆ. ನಮಗೂ ಇನ್ನೂ ಗೊತ್ತಾಗಿಲ್ಲ. ಆ ಥರ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಭಾರಿ ತೊಂದರೆ ಇದೆ. ಇವರು ಬಸ್ಸು ಫ್ರೀ, ಆ ಫ್ರೀ, ಈ ಫ್ರೀ ಮಾಡೋದನ್ನ ಬಿಟ್ಟು ಅದನ್ನೆಲ್ಲ ಚಾರ್ಜ್ ಮಾಡಿ ಇದನ್ನೆಲ್ಲ ಕಮ್ಮಿ ಮಾಡಿದ್ರೆ ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ. ಯಾಕಂದರೆ ಇವೆಲ್ಲ ಡೈಲಿ ಯೂಸ್ ಮಾಡೋವಂಥದ್ದು. ಇದನ್ನೇ ಜಾಸ್ತಿ ಮಾಡಿದ್ರೆ ಪಾಪ ತುಂಬ ಮಿಡ್ಲ್ ಕ್ಲಾಸ್ ಅವ್ರಿಗಂತೂ ತುಂಬ ತೊಂದರೆ ಆಗುತ್ತೆ. ಸಾವುಕಾರ ಹಂಗೆ ಮಾಡ್ಕೋತಾರೆ. ಲೋ ಕ್ಲಾಸ್ ಅವ್ರಿಗೆ ಗೌರ್ಮೆಂಟ್ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಸೊ ಮಿಡ್ಲ್ ಕ್ಲಾಸ್ನೂ ತುಂಬ ತೊಂದರೆ ಆಗುತ್ತೆ. ಇದನ್ನು ಗೌರ್ಮೆಂಟ್ ಅವರು ಪರಿಶೀಲನೆ ಮಾಡಿ ಅದನ್ನು ತಡೆದ್ರೆ ಭಾರಿ ಸಂತೋಷ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ. ಸರ್, ಈಗಾಗಲೇ ಹಿಂದೆ ಮಾಡಿದಾಗ ಅವರು ಇಷ್ಟು ಅಂದ್ರೆ 2 ರೂಪಾಯಿ ಜಾಸ್ತಿ ಮಾಡಿದ್ರು 50 ml ಹಾಲು ಜಾಸ್ತಿ ಮಾಡೋದು. ಸೊ ಈ ಬಾರಿನೂ ಅದೇ ರೀತಿ ಆದ್ರೆ ತಾವೆಲ್ಲ ಒಪ್ಕೊಂತೀರಾ ಹೇಗೆ? ಇಲ್ಲ ಮೇಡಮ್, ಏನು ಅಂತಾರಲ್ಲ, ಈ ಕುರಿ ತಿಂದು ಬೇರೆ ಮೇಕೆ ಮೂತಿ ಬೆಳೆಸಿ ಆ ಥರ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಹಿಂಗೂ ಕ್ಯಾಶ್ ಜಾಸ್ತಿ ಕೊಡ್ತೀರಾ, ಅದ್ರ ತಕ್ಕಂಗೆ ಹಾಲು ಜಾಸ್ತಿ ಕೊಡ್ತಾರ? ಇಲ್ಲ ಮೇಡಮ್, ಬೇಕಾಗಿಲ್ವಲ್ಲ. ಕ್ಯಾಶ್ ಜಾಸ್ತಿನೂ ಬೇಡ, ಹಾಲು ಜಾಸ್ತಿ ಬೇಡ. ನಮ್ಗೆ ಹೆಂಗಿದೆ ಹಂಗೆ ಇರಲಿ. ಬೇಕು ಅಂದ್ರೆ ಇನ್ನೊಂದು ಲೀಟ್ರ್ ಎಕ್ಸ್ಟ್ರಾ ತಗೋತೀವಲ್ಲ. ಅವ್ರು 50 ml ಯಾಕೆ ನಾವು 2 ರೂಪಾಯಿ ಜಾಸ್ತಿ ಕೊಡಬೇಕು? ಬೇಕು ಅಂದ್ರೆ ಇನ್ನೂ ಅರ್ಧ ಲೀಟ್ರ್ ತೊಗೋಬೋದು ಎಕ್ಸ್ಟ್ರಾ ನಾವು. ಸೊ ಅವ್ರು ಹಂಗೆ ಇದ್ರೆ ಭಾರಿ ಒಳ್ಳೇದು ನಮಗೆ. ಮಾನ್ಯ ವೀಕ್ಷಕರಿಗೆ ತಾವು ಅಪೇಕ್ಷೆ ಮಾಡ್ತಾ ಇದ್ದೀರಾ, ಹಾಲಿನ ದರ ಜನವರಿಯಿಂದ ರೀತಿಯಲ್ಲೂ ದಿನನಿತ್ಯದ ಬಳಕೆಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಎಲ್ಲರೂ ಬವಣೆ ಪಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಈ ಹಿನ್ನೆಲೆಯಲ್ಲಿ ತಿರ್ಗಾ ಮತ್ತೆ ಹಾಲಿನ ದರ ಹೆಚ್ಚಳ ಮಾಡೋದ್ರಿಂದ ಜನರು ಪರಿತಪಿಸುವಂಥ ಪರಿಸ್ಥಿತಿ ಒದಗಿ ಬರ್ತದೆ. ಅದರಿಂದ ಹೆಚ್ಚಳ ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಸರ್, ಈಗ ಹಾಲಿನ ದರದ ಜೊತೆಗೆ ಇಂತಿಷ್ಟು ಜಾಸ್ತಿ ಕೊಡ್ತೀವಿ ಅಂತಂದ್ರೆ ತಮ್ಮ ಒಪ್ಪಿಗೆ ಇದೆಯಾ? ಅಲ್ಲ, ಇಂತಿಷ್ಟು ಹಾಲು ಕೊಡ್ತೀವಿ ಅಂತಂದರೆ ಈಗಾಗಲೇ ಇಷ್ಟು ಕೊಡ್ತಾ ಇದ್ದಾರಲ್ಲ, ಸರಿ ಇದೆ. ಹೆಚ್ಚಳ ಕೊಟ್ಟರು ಅದೇನು ಜಾಸ್ತಿ ಏನು ಇದಾಗೋದಿಲ್ಲ, ಅದರಿಂದ ಸರಿ ಇರ್ತದೆ. ಈಗ 24 ರೂಪಾಯಿ ಏನಾಗಿದೆಯೋ ಇದೇ ಹೆಚ್ಚಳ ಆಗಿದೆ. ಇದರಿಂದ ಈಗ ಕೊಡ್ತಾ ಇರೋದ್ರಲ್ಲಿ ಇನ್ನೂ ಒಂದು 10 ಮಿಲಿನೋ 20 ಮಿಲಿನೋ ಏನೋ ಜಾಸ್ತಿ ಕೊಡಬಹುದು. ಕೊಟ್ಟರು ಸರಿ ಇದೆ. 24 ರೂಪಾಯಿ ಕರೆಕ್ಟಾಗಿದೆ. ಅದಕ್ಕೆ
ಆಲ್ರೆಡಿ ಜಾಸ್ತಿ ಮಾಡಿದ್ರು ಅನ್ಸುತ್ತೆ. ಈಗ ಪದೇ ಮತ್ತೆ ಜಾಸ್ತಿ ಮಾಡಿದ್ರೆ ಪಬ್ಲಿಕ್ಸ್ಗೆಲ್ರಿಗೂ ನಮ್ಗೆಲ್ರಿಗೂ ಕಷ್ಟ ಆಗುತ್ತೆ. ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅವ್ರಿಗೆಲ್ಲ ಅಫೋರ್ಡ್ ಮಾಡೋಕ್ಕೆ ಡೈಲಿ ಪ್ರಾಬ್ಲಮ್ ಆಗುತ್ತೆ. ಸೊ ದಟ್ ಇಸ್ ನಾಟ್ ಫೇರ್. ಐ ಫೀಲ್ ಡೈಲಿ ಬೇಸಿಸ್ ಮೇಲೆ ಎಲ್ರಿಗೂ ಕಷ್ಟ ಆಗುತ್ತೆ ಅದು ಆ್ಯಕ್ಚುಲಿ. ಅಕಸ್ಮಾತ್ ಈಗ ಒಂದು 50 ml ಜಾಸ್ತಿ ಕೊಟ್ಟು ಅದ್ರ ಜೊತೆ ಜಾಸ್ತಿ ರೇಟ್ ಮಾಡಿದ್ರೆ ತಾವು ತಗೋತೀರಾ? ಪಾಯಿಂಟ್ ಇಲ್ಲ ಅಲ್ಲಿ ಜಾಸ್ತಿ ಮಾಡೋದು ವಾಪಸ್ ಮತ್ತೆ ರೇಟು ಜಾಸ್ತಿ ಆಗುತ್ತೆ. ಬಟ್ ಏನೂ ಜಾಸ್ತಿ ಮಾಡದೆ ಬರೀ ರೇಟ್ ಜಾಸ್ತಿ ಮಾಡೋದಕ್ಕಿಂತ ಅದು ಸ್ವಲ್ಪ ಜಾಸ್ತಿ ಮಾಡಿ ರೇಟ್ ಜಾಸ್ತಿ ಮಾಡೋದು ಇಸ್ ಲಿಟಲ್ ಬೆಟರ್ ಅಂತ ಅನ್ಸುತ್ತೆ. ಇದು ಸಾಮಾನ್ಯತೆ ನಾವು 10 ರೂಪಾಯಿ, 500 ರೂಪಾಯಿ ಕಮ್ಮಿ ಮಾಡಿ ಅಷ್ಟೇ ಅಥವಾ